2025 ಮತ್ತು 26ನೇ ಸಾಲಿನ ವಿಶೇಷವಾಗಿ ಯಾದಗಿರಿ ಜಿಲ್ಲೆಯಲ್ಲಿನೇ ಅತಿ ಪ್ರಾಮುಖ್ಯತೆಯಿಂದ ಕೂಡಿರುವಂಥ ಈ ಸಂಸ್ಥೆಯಲ್ಲಿ ನಡೆದಂಥ ವಾರ್ಷಿಕ ಸ್ನೇಹ ಸಮ್ಮೇಳನ ವಿಶೇಷವಾಗಿ ಇಲಾಖೆ ಕೊಟ್ಟಿರುವಂಥ ಕೆಲಸವನ್ನು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಸಮಯ ಪ್ರಜ್ಞೆಯಿಂದ ಸಮಯದೊಳಗಾಗಿ ಮುಗಿಸುವಂಥ ಕಾಲೇಜ್ ಅಂತ ಹೇಳಕ್ಕೆ ಬಹಳಷ್ಟು ಸಂತೋಷ ಅನಿಸುತ್ತದೆ. ಈ ಸಂದರ್ಭದಲ್ಲಿ ಇಂಥ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಉಪನಿರ್ದೇಶಕರು ಹಾಗೂ ನಮಗೆ ಮಾರ್ಗದರ್ಶಕರು ಹಾಗೂ ನಮಗೆ ಹಿರಿಯಣ್ಣನ ಸ್ಥಾನದಲ್ಲಿರುವಂಥ ಸನ್ಮಾನ್ಯ ಶ್ರೀ ಪಂಡಿತ್ ರಾವ್ ಪವಾರ್ಜಿ ಅವರೇ, ಹಾಗೂ ಈ ಸಂಸ್ಥೆಯನ್ನು ಸುಮಾರು ವರ್ಷಗಳಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗಿ ಯಾದಗಿರಿ ಜಿಲ್ಲೆಯಲ್ಲಿನೇ ಅತ್ಯುತ್ತಮ ಕಾಲೇಜು ಮತ್ತು ಸಂಸ್ಥೆ ಎನ್ನಿಸಿಕೊಂಡಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಆತ್ಮೀಯ ಸಹೋದರರೇ, ಹಾಗೂ ವೇದಿಕೆಯ ಮೇಲೆ ಅತಿಥಿಗಳಾಗಿ ಆಸೀನರಾಗಿರುವಂಥ ಯಾದಗಿರಿ ಜಿಲ್ಲೆಯಾಗುವುದಕ್ಕಿಂತ ಮುಂಚಿತವಾಗಿ ಯಾದಗಿರಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯ ಹಿರಿಯ ಸಹೋದರಾಗಿರುವಂಥ ಸನ್ಮಾನ್ಯ ಶ್ರೀ ವಾಹಿದ್ ಮಿಯಾ ಸಾಹೇಬ್ರೆ, ಹಾಗೂ ಗೌರವಾನ್ವಿತ ಮಾಜಿ ನಗರಸಭೆಯ ಸದಸ್ಯರೇ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ನಮ್ಮೆಲ್ಲರಿಗೂ ತಿಂಗಳಿಗೊಮ್ಮೆ ಸಂಬಳವನ್ನು ಕೊಡ್ತಕ್ಕಂಥ ಕೆನರಾ ಬ್ಯಾಂಕಿನ ಮುಖ್ಯಸ್ಥರಾಗಿರುವಂಥ ಸಹೋದರಿ ಶ್ರೀಮತಿ ಮಧುರಾ ಎಲ್ಲವರೇ, ಹಾಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಅತ್ತಿಕುಣಿ ಪದವಿ ಪೂರ್ವ ಕಾಲೇಜಿನ ಮಾಜಿ ಪ್ರಾಂಶುಪಾಲರು, ಈಗಿನ ರಾಜ್ಯಶಾಸ್ತ್ರದ ಉಪನ್ಯಾಸಕರು, ನನ್ನ ಆತ್ಮೀಯ ಹಿರಿಯ ಸಹೋದರಾಗಿರುವಂಥ ಸನ್ಮಾನ್ ಶ್ರೀ ಅಬ್ದುಲ್ಲಾ ಸಾಹೇಬ್ರೆ, ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಇನ್ನೋರ್ವ ಸಂಘದ ಸದಸ್ಯ ಸಹೋದರರೇ, ಹಾಗೂ ಹೆಚ್ಚಿನದಾಗಿ ಸಂಸ್ಥೆ ಬೆಳೆಯಲು ಕಾರಣೀಕರ್ತರಾಗಿರುವಂಥ ಈ ಸಂಸ್ಥೆಯ ನನ್ನ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರುವಂಥ ಸಹೋದರಿ ಮೇಡಮ್ ಅವರೇ, ಹಾಗೂ ಅಂಕೇತ್ ಅವರೇ, ಹಾಗೂ ಈ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಎಲ್ಲ ಉಪನ್ಯಾಸಕ ಬಂಧುಗಳೇ ಮತ್ತು ಉಪನ್ಯಾಸಕಿ ಸಹೋದರೇ, ವಿಶೇಷವಾಗಿ ಒಂದು 5 ನಿಮಿಷ ಮೊಬೈಲನ್ನು ಒಂದು 2 or 5 minutes ಸ್ವಲ್ಪ ಮೊಬೈಲ್ ಕಡೆಗೆ ಗಮನ ಬಿಡಿ. ಈಗಾಗಲೇ ಈ ಸಂಸ್ಥೆಯಲ್ಲಿ ಅಧ್ಯಯನ ಮಾಡುವಂಥ ಸಭಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮತ್ತು SSLCಲಿ ಓದುವಂಥ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ವರ್ಷಕ್ಕೊಮ್ಮೆ ಆಗ್ತಿದೆ, ಜೊತೆಗೆ ಸ್ವಾಗತ ಸಮಾರಂಭ ಆಗ್ತಿದೆ. ಇವೆರಡರಲ್ಲಿ ಬಹಳಷ್ಟು ಬದಲಾವಣೆ ಇದೆ, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಪ್ರಪ್ರಥಮವಾಗಿ PUC ಪ್ರಥಮ ವರ್ಷಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರನ್ನ, ಜೊತೆಗೆ SSLC ಅಥವಾ 8ನೇ ತರಗತಿಗೆ ಬಂದಿರುವಂಥ ವಿದ್ಯಾರ್ಥಿನಿಯರನ್ನ ಈ ಸಂಸ್ಥೆ ದಾಖಲಾತಿಯನ್ನು ಪಡೆದುಕೊಂಡ ನಂತರ ಸ್ವಾಗತ ಸಮಾರಂಭವನ್ನು ಮಾಡ್ತಕ್ಕಂಥದ್ದು ಯಾವಾಗಲೂ ನಡೆದಿರ್ತಕ್ಕಂಥ ಸಂಪ್ರದಾಯ. ಆದರೆ ವಿಶೇಷವಾಗಿ ವಾರ್ಷಿಕ ಸ್ನೇಹ ಸಮ್ಮೇಳನ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿರ್ತದೆ. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇವತ್ತು ನಾವು SSLC ವಿದ್ಯಾರ್ಥಿನಿ ಸಹೋದರಿರಬಹುದು, ಈ ಕಡೆಗೆ PUC ಮತ್ತು PUC ದ್ವಿತೀಯ ವರ್ಷದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರು ಇರಬಹುದು. ನಿಜವಾಗಲೂ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಲ್ವೇ ಅಲ್ಲ, ನನ್ನ ಒಪಿನಿಯನ್, ಅವರ ಒಪಿನಿಯನ್. ದ ಸ್ಟೂಡೆಂಟ್ ಲೈಫ್ ಈಸ್ ಐರನ್ ಲೈಫ್. ಸ್ಟೂಡೆಂಟ್ ಲೈಫ್ ಬಂಗಾರಮಯವಾದಂಥ ಜೀವನ ಅಲ್ವೇ ಅಲ್ಲ. ಸ್ಟೂಡೆಂಟ್ ಲೈಫ್ ಏನಿದೆ ಅಂದ್ರೆ ಐರನ್ ಲೈಫ್. ನಿಮ್ಮ ಕಬ್ಬಿಣದಂತಿರುವಂಥ ನಿಮ್ಮ ಮನಸ್ಸನ್ನ ಆಯಸ್ಕಾಂತದಂತೆ ಇರುವಂಥ ನಿಮ್ಮ ಎಲ್ಲ ಗುರುಗಳು ನಿಮಗೆ ಒಳ್ಳೆಯ ಪಾಠವನ್ನ ಮಾಡಿ ಇಲ್ಲಿಗೆ ತಂದಿದ್ದಾರೆ. ಹಾಗಾದರೆ ನಮ್ಮ ಮೇಲೆ ನಮ್ಮ ತಂದೆ ತಾಯಿಗಳು ಬಹಳಷ್ಟು ಭರವಸೆಯನ್ನು ಇಟ್ಟಿದ್ದಾರೆ, ನಮ್ಮ ಪಾಲಕರು ಬಹಳಷ್ಟು ಭರವಸೆಯನ್ನು ಇಟ್ಟಿದ್ದಾರೆ. ಮೊಬೈಲ್ ದಾಸರಾಗಬೇಡಿ ಅಂತ ಹೇಳಲ್ಲ ನಾನು. ಮೊಬೈಲ್ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಲೈಫ್ನಲ್ಲಿ ಮೊಬೈಲಿನಲ್ಲಿ ಎಲ್ಲವೂ ಇದೆ, ಬಟ್ ಯಾವಾಗ ಉಪಯೋಗ ಮಾಡ್ಕೊಳ್ಬೇಕು, ಯಾವಾಗ ಮಾಡ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಳ್ಬೇಕು. ನಾವು ಬಹಳಷ್ಟು ಅರ್ಥೈಸ್ಕೊಳ್ಬೇಕು. ಅದರಲ್ಲಿ ವಿಶೇಷವಾಗಿ ಮಾನ್ಯ ಉಪನಿರ್ದೇಶಕರು ತಮ್ಮ ಜೊತೆಗೆ 10 ನಿಮಿಷದಲ್ಲಿ ನಿಮ್ಮ ಜೀವನದ ಬಗ್ಗೆ ಮಾತಾಡಿದರು ಮತ್ತು ಪರೀಕ್ಷೆಯ ಬಗ್ಗೆ ಮಾತಾಡಿದರು. ಬಹುಶಃ ನೀವೆಲ್ಲರೂ ಸುದೈದಿಗಳಂತ ತಿಳ್ಕೊಂತಿದ್ದೀನಿ ನಾನು. ಯಾದಗಿರಿ ಜಿಲ್ಲೆಯಲ್ಲಿ ಇರುವಂಥ
ಎಲ್ಲ ಕಾಲೇಜುಗಳನ್ನು ನಾವು ತಾರತಮ್ಯ ಮಾಡಿಲ್ಲ. ಗೌರ್ಮೆಂಟ್ ಕಾಲೇಜ್ ಇರಬಹುದು, ಏಡೆಡ್ ಕಾಲೇಜ್ ಇರಬಹುದು, ಅಥವಾ ಅನ್ಏಡೆಡ್ ಕಾಲೇಜ್ ಇರಬಹುದು. ಇವು ಎಲ್ಲ ಕಾಲೇಜುಗಳನ್ನು ಅನ್ಕೇತ ಗೊತ್ತಿದೆ, ಯಾಕಂದ್ರೆ ಮೀಟಿಂಗ್ದಲ್ಲಿ ಭಾಳ ಬರ್ತಾನೆ. ಈ ಎಲ್ಲ ಮಕ್ಕಳನ್ನ, ಎಲ್ಲ ಶಿಕ್ಷಕರನ್ನ ಮತ್ತು ಎಲ್ಲ ಸಂಸ್ಥೆಗಳನ್ನ ಅಣ್ಣ ತಮ್ಮಂದಿರಾಗಿ, ಅಕ್ಕ ತಂಗಿಯರಾಗಿ ಕಂಡಂತಹ ಜಿಲ್ಲೆ ಯಾವುದಾದ್ರಿದ್ರೆ ನಮ್ಮ ಜಿಲ್ಲೆ, ಅದು ನನ್ನ ಜಿಲ್ಲೆ ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಿದೆ ನನಗೆ. ಯಾಕಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ 2026ರಲ್ಲಿ ನಡೆದಿರ್ತಕ್ಕಂಥ ದ್ವಿತೀಯ PUCಯ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಇಡೀ ರಾಜ್ಯದಲ್ಲಿನೇ ಏಕಕಾಲದಲ್ಲಿ ಅತ್ಯುತ್ತಮವಾಗಿ ಮುಗಿಸಿಕೊಟ್ಟಿರ್ತಕ್ಕಂಥ ಜಿಲ್ಲೆ ಯಾವುದಾದ್ರಿದ್ರೆ ಅದು ಯಾದಗಿರಿ ಜಿಲ್ಲೆ. ಅದಕ್ಕೆ ಕಾರಣಕರ್ತರು ಎಲ್ಲ ಇಡೀ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತ ಏಡೆಡ್, ಅನ್ಏಡೆಡ್, ಗೌರ್ಮೆಂಟ್ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿದ್ದರಿಂದ ಇಡೀ ರಾಜ್ಯದಲ್ಲಿನೇ ಏಕಕಾಲದಲ್ಲಿ ಯಾದಗಿರಿ ಜಿಲ್ಲೆ ಮಾನ್ಯ ಉಪನಿರ್ದೇಶಕರ ನೇತೃತ್ವದಲ್ಲಿ ಇಡೀ ಪ್ರಾಕ್ಟಿಕಲ್ ಅನ್ನ ನಾವು ಶನಿವಾರದಲ್ಲಿ ಮುಗಿಸಿ ಇವತ್ತು ವಿದ್ಯಾರ್ಥಿಗಳಿಗೆ 10 ದಿನಗಳವರೆಗೆ ಸುದೀರ್ಘವಾಗಿ ಓದಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ನೆನ್ಪಿಟ್ಕೊಳ್ಳಿ, ಗುಲ್ಬರ್ಗದಲ್ಲಿ ಮುಗಿದಿಲ್ಲ, ಇನ್ನ ಬೆಂಗಳೂರಿನಲ್ಲಿ ಮುಗಿದಿಲ್ಲ, ರಾಯಚೂರಿನಲ್ಲಿ ಮುಗಿದಿಲ್ಲ, ಬಟ್ ನಮ್ಮ ಜಿಲ್ಲೆಯಲ್ಲಿ ಪ್ರಾಕ್ಟಿಕಲ್ ಕಂಪ್ಲೀಟ್ ಆಗಿ ಮುಗಿಸಿದ್ದೇವೆ. PUC ಪ್ರಥಮ ವರ್ಷದ ಎಕ್ಸಾಮ್ ಕೂಡ ಇನ್ನು 2-3 ದಿನಗಳಲ್ಲಿ ಮುಗಿಸುವಂತಹ ಜಿಲ್ಲೆ ನಮ್ಮದು. ಯಾಕೆ ನಾವು ಆಗಿದ್ದೀವಿ, ಹ್ಯಾಂಗಿದ್ದೀವಿ ನಾವಂದ್ರೆ ನಾಳೆ ಆಗ ಕೆಲಸ ಇವತ್ತೇ ಆಗ್ಬೇಕು, ಇವತ್ತಾಗ ಕೆಲಸ ಹೀಗೆ ಆಗ್ಬೇಕು, ಹೀಗೆ ಆಗ ಕೆಲಸ ತತ್ಕ್ಷಣನೇ ಆಗ್ಬೇಕು, ಗೊತ್ತಿದೆ ಅಬ್ದುಲ್ಲಾ ಅವರಿಗೆ. ಹಾಗಾಗಿ ಇಡೀ ನಾವು ಇವತ್ತು ಮಾದರಿಯಾಗಿದ್ದೇವೆ. ವಿದ್ಯಾರ್ಥಿನಿಯರೇ, ದಯವಿಟ್ಟು ನನ್ನ ಮನೆಯ ಸಹೋದರ ಸಹೋದರಿಯಾಗಿ ಹೇಳ್ತಿದ್ದೀನಿ, ಇನ್ನು 10 ದಿನಗಳವರೆಗೆ ನಿಮ್ಮ ಸಮಯವನ್ನು, ಯಾಕಂದ್ರೆ ಹೋದ ಸಮಯ ಮತ್ತು ಸಮುದ್ರದ ಅಲೆಗಳು ನಮಗಾಗಿ ಕಾಯುವುದಿಲ್ಲ. ನೋಡಿ, ನೆನ್ಪಿಟ್ಕೊಳ್ಳಿ, ಹೋದ ಸಮಯ ಮತ್ತು ಸಮುದ್ರದ ಅಲೆಗಳು ಯಾವಾಗ ನಮಗೆ ಕಾಯುವುದಿಲ್ಲ. ಟೈಮ್ ಟಕ್ 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 ಹೋಗ್ತಿದೆ. ನಮ್ಮ ಸಾವಿಗೆ ಒಂದೊಂದು ಸೆಕೆಂಡ್ ಸಮೀಪ ಆಗ್ತಿದೆ. ಹುಟ್ಟುವಾಗ ನಾವೆಲ್ಲರೂ ಸಂತೋಷ ಆಗಿರ್ತೀವಿ, ಸಾಯ್ತೀವಂದ್ರೆ ಅಬ್ಬಾ ಯಾರಿಗೆ ಬೇಡ ಆಗಿಲ್ಲ. ಬಟ್ ನೆನ್ಪಿಟ್ಕೊಳ್ಳಿ, ನಮ್ಮ ಜೀವನದಲ್ಲಿ ನಾವು ಹುಟ್ಟಿ ಬಂದೀವಂತಂದ್ರೆ ಏನಾದರೂ ಸಮಾಜಕ್ಕೆ ನಾವು ಕೊಡುಗೆಯನ್ನ ಕೊಡ್ಬೇಕು. ದ ಕಾಂಟ್ರಿಬ್ಯೂಷನ್ ಇಂಪಾರ್ಟೆಂಟ್. ನೋಡಿ, ಶಿವರಾಮ್ ಕಾರಂತ್ ಹೇಳ್ತಾರೆ, ಹಳಿದ ಮೇಲೆ ಕಾದಂಬರಿಯ ಕೊನೆಯ ಸಾಲಿನಲ್ಲಿ ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇಟ್ಕೊಳ್ಳಿ, ಕನ್ನಡದಲ್ಲಿ ಹಳಿದ ಮೇಲೆ ಕಾದಂಬರಿಯ ಕೊನೆಯ ಸಾಲಿನಲ್ಲಿ ಶಿವರಾಮ್ ಕಾರಂತ್ ಹೇಳ್ತಾರೆ, ನೀನು ಹುಟ್ಟಿದ ಮೇಲೆ ಈ ಸಮಾಜಕ್ಕೆ ಏನು ಕೊಡ್ತೀಯ? ಸಮಾಜದಿಂದ ಸ್ವೀಕರಿಸುವುದಕ್ಕಿಂತ ಸಮಾಜಕ್ಕೆ ಅಧಿಕವಾಗಿ ಕೊಟ್ಟಾಗ ಸಮಾಜ ನಮ್ಮನ್ನ ಗುರುಸ್ತದೆ. ನಾವು ಒಳ್ಳೆಯ ಮಕ್ಕಳಾಗಬೇಕು, ಒಳ್ಳೆಯ ವಿದ್ಯಾರ್ಥಿ ಆಗಬೇಕು, ಒಳ್ಳೆಯ ನಾಗರಿಕರಾಗಬೇಕು ಅಂದಾಗ ಮಾತ್ರ ಈ ದೇಶದ ಅಭಿವೃದ್ಧಿ ಖಂಡಿತ ಸಾಧ್ಯ ಆಗ್ತದೆ. ವಿದ್ಯಾರ್ಥಿಗಳೇ, ಇವತ್ತು ಇಡೀ ದೇಶದ ಭವಿಷ್ಯ ನಿಂತದ್ದು ಯಾರ ಮೇಲೆ ಇದೆ? ಅಲಕ್ಷ್ಯ ಮಾಡ್ಕೊಳ್ಬೇಡಿ. ಇವತ್ತು ನೆನ್ಪಿಟ್ಕೊಳ್ಳಿ, ಈ ದೇಶದ ಮೊದಲನೇ ಪ್ರಜೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದಂತ ದಿವಂಗತ APJ ಅಬ್ದುಲ್ ಕಲಾಂ ಅನ್ನ ನೆನಪಿಸಿಕೊಳ್ಳಿ. ಬಹಳಷ್ಟು ಉದಾಹರಣೆಗಳಲ್ಲ, 1-2 ಉದಾಹರಣೆ ಹೇಳಿ ಮುಗಿಸ್ತಿದ್ದೀನಿ, ನನ್ನ ಸಮಯ ಆಗಿದೆ. APJ ಅಬ್ದುಲ್ ಕಲಾಂರನ್ನ ಮಾದರಿಯಾಗಿಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ನೀವು APJ ಏನಾಗಿದ್ರು ಮೊದಲೇ ಗೊತ್ತಾ? ಎನಿಬಡಿ? APJ ಅಬ್ದುಲ್ ಕಲಾಂ ಬಡತನದಲ್ಲಿ ಹುಟ್ಟಿ ಮೊದಲು ಪೇಪರ್ ಸೈಕಲ್ ಮೇಲೆ ಮನೆಗೆ ಹೋಗಿ ಪೇಪರ್ ಮಾರ್ತಾ ಇದ್ರು. ನೆನ್ಪಿಟ್ಕೊಳ್ಳಿ, ಪೇಪರ್ ಮಾರಿ ಮುಂದೆ ಈ ದೇಶದ ಒಳ್ಳೆಯ ವಿದ್ಯಾರ್ಥಿಯಾಗಿ ಒಳ್ಳೆಯ ಅಧ್ಯಯನ ಮಾಡಿ ಇಡೀ ಜಗತ್ತೇ ನೋಡುವಂತ ಒಬ್ಬ ಒಳ್ಳೆಯ ಸೈನ್ಸಿಸ್ಟ್ ಆದ್ರು APJ ಅಬ್ದುಲ್ ಕಲಾಂ. ಅಷ್ಟೇನಾ? ಈ ದೇಶದ ಮೊದಲನೆಯ ಹುದ್ದೆಯಾಗಿರುವಂತ ಘನವೆತ್ತ ಹುದ್ದೆಯಾದಂತಹ ರಾಷ್ಟ್ರಪತಿ ಸ್ಥಾನಕ್ಕೆ ಏರಿದ್ರು APJ ಅಬ್ದುಲ್ ಕಲಾಂ. ಅಲಕ್ಷ್ಯ ಬೇಡ. ಈ ದೇಶದ ಪ್ರಧಾನಿ ಉದಾಹರಣೆ ತಗೊಳ್ಳಿ. ಈ ದೇಶದ ಪ್ರಧಾನಿ ಚಾವಾಲ ಆಗಿದ್ರು. ಚಾವಾಲ ಸ್ಟೇಷನ್, ರೈಲ್ವೆ ಸ್ಟೇಷನ್ದಲ್ಲಿ 25 ಪೈಸೆಗೆ ಚಾ 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 ಅಂತೇಳಿ ಮಾರುವಂತ ಚಾವಾಲ ಇವತ್ತು ದಿಲ್ಲಿಯ ಸಿಂಹಾಸನದ ಮೇಲೆ ಪ್ರಧಾನಿಯಾಗಿ ಕಂಗೊಳಿಸ್ತಾನೆ ನರೇಂದ್ರ ಮೋದಿ. ಅಂದ್ರೆ ಸಣ್ಣ ಉದಾಹರಣೆನ, 1-2 ಉದಾಹರಣೆ ಅಲ್ಲ, ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನಿಮ್ಮ ಪಾಲಕರು, ನಿಮ್ಮ ತಂದೆ ತಾಯಿಗಳು ನೋಡ್ರಿ, ಇವತ್ತೆಲ್ಲರೂ ನಾವು ಅಷ್ಟು ಶ್ರೀಮಂತರಲ್ಲ.
ಎಲ್ಲರೂ ಕೋಟ್ ಬೂಟ್ ಸೂಟ್ ಹಾಕೊಂಡ್ ಬಂದಿದ್ದೀರಿ. ಇವತ್ತು ಎಷ್ಟು ಸಂತೋಷ. ಸಭಾ ಕಾಲೇಜಿನಲ್ಲಿ ಮಿನುಗುವ ತಾರೆಗಳಾಗಿ ಮಿನುಗುತ್ತಿದ್ದೀರಿ ಅಂದ್ರೆ ಇದು ಯಾರ ಆಶೀರ್ವಾದ? ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ. ನೆನ್ಪಿಟ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳು ನಿಮ್ಮ ಮ್ಯಾಲ ಬಹಳ ಭರವಸೆ ಇಟ್ಟಾರ. ಆ ಭರವಸೆಯನ್ನ ಈಡೇರಿಸದೆ ಹೋದ್ರೆ ನಾವು ಈ ಜೀವನದಲ್ಲಿ ಹುಟ್ಟಿದ್ದು ಸಾರ್ಥಕ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ನೆನ್ಪಿಟ್ಕೊಳ್ಳಿ, 84 ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದಂಥವ್ರು ಯಾರಿದ್ರೆ ಅದು ಮನುಷ್ಯ, ಅದು ಮಾನವ. ಹಾಗಾಗಿ ನಾವು ಮನುಷ್ಯರಾಗಿ, ಆದರ್ಶ ವಿದ್ಯಾರ್ಥಿಗಳಾಗಿ ಮಾನವೀಯ ಮೌಲ್ಯಗಳನ್ನು ಕಲಿಬೇಕು. ನಾವು ಮಾನವೀಯ ಮೌಲ್ಯಗಳನ್ನು ಕಲಿಯದೆ ಹೋದ್ರೆ ಜೀವನ ಸಾರ್ಥಕ ಆಗುವುದಿಲ್ಲ. ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ಕೇವಲ ವಿದ್ಯಾಭ್ಯಾಸ ಮಾಡಿ ರ್ಯಾಂಕ್ ಬಂದ್ರೆ ಅಷ್ಟೇ ಸಾಲದು. ಮಾನ್ಯ ಉಪನಿರ್ದೇಶಕರೇ, ಸರ್ ಈ ಸಂಸ್ಥೆಯಲ್ಲಿ ನಾವು 24 ಮಾರ್ಕ್ಸ್ ಬೇಡ್ಕೊಳ್ಳ ಪಂಡಿತರಾವ್ ಸರ್. ಯಾವಾಗಲೂ ಇವರು 80, 90, 60 ಮಾರ್ಕ್ಸ್ ತಗೊಂಡು ಸಂಸ್ಥೆ ಇದು. ಸಂಸ್ಥೆ ಹುಟ್ಟಿಲಿಂದ ನಾವು ಬೇರೆ ಕಡೆಗೆ ಹೋದ್ರೆ ಸೈನ್ಯಲ್ಲಿ 21 ಬರ್ಬೇಕಂತೀವಿ. ಅನ್ಕೇತ್ ಯಾಕೆ ಗೊತ್ತಿದೆ? 21, ಪ್ರಾಕ್ಟಿಕಲ್ ಅಲ್ಲಿ 14, ಟೋಟಲ್ 35, ಜಿಲ್ಲೆ ರಿಸಲ್ಟ್ ಮ್ಯಾಲ್ ಬರ್ಬೇಕಂತ ಬೇಡ್ಕಂತೀವಿ. ಬಟ್ ಯಾದಗಿರಿಯಲ್ಲಿ ಸಭಾ ಕಾಲೇಜಿನಲ್ಲಿ ಇವತ್ತಿಗೂ 35 ಮಾರ್ಕ್ಸ್ ತಗೊಂಡು ಪಾಸ್ ಆದಂತ ವಿದ್ಯಾರ್ಥಿಯನ್ನ ನಾನು ನೋಡಿಲ್ಲ, ನೋಡಂಗೂ ಇಲ್ಲ. ಯಾಕಂದ್ರೆ ಈ ಸಂಸ್ಥೆ ಆಗ ಹೊಂಟಿದೆ. ಹಾಗಾಗಿ ಈ ಸಂಸ್ಥೆ ಇನ್ನೂ ಬೆಳಿಬೇಕು, ಈ ಸಂಸ್ಥೆ ಇನ್ನೂ ಉತ್ತುಂಗ ಶಿಖರಕ್ಕೆ ಏರಬೇಕು. ಯಾಕಂದ್ರೆ ಈ ಸಂಸ್ಥೆಯ ಪ್ರಾಂಶುಪಾಲರು ಸಹೋದರಿ ಆಗಿದ್ದಾರೆ. ದಿನಾಲು ಗಂಡ ಹೆಂಡತಿ ಕಾಲೇಜ್ ಬಿಟ್ಟು ಹೊರಗೆ ಇರಲ್ಲ. ಅವ್ರು ಮುಂಜಾನೆ ಬಂದ್ರೆ ಸಾಯಂಕಾಲ ಹೋಗ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಾಗಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಂಸ್ಥೆ ಕೇವಲ ಕಾಲೇಜ್ ಆಗಿರಬಾರ್ದು. ಯಾಕಂದ್ರೆ ನಾವು ಕೊಟ್ಟ ಕೆಲಸ ಎಲ್ಲವನ್ನ ಚೆನ್ನಾಗಿ ಮಾಡಿದ್ದಕ್ಕಾಗಿ ಇಲಾಖೆಯ ಪರವಾಗಿ, ಉಪನಿರ್ದೇಶಕ ಪರವಾಗಿ ಸಂಸ್ಥೆಯ ಆಡಳಿತಾಧಿಕಾರಿಗಳಿಗೂ ಮತ್ತು ಪ್ರಾಂಶುಪಾಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವುದರ ಜೊತೆಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ಈ ಸಮಾರಂಭಕ್ಕೆ ಕರೆಸಿ ಒಳ್ಳೆಯ ಶಾಲು ಒದಿಸಿ ಸನ್ಮಾನಿಸಿದ್ದಕ್ಕಾಗಿ ಎಂದಿಗೂ ಈ ಸಂಸ್ಥೆಯ ಋಣವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ಎಂದೆಂದಿಗೂ ಯಾದಗಿರಿಯಲ್ಲಿ ನಾವು ಇರುವವರೆಗೆ ಸಂಸ್ಥೆ ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತದೆ. ನಿಮಗೆ ಇಲಾಖೆ ಯಾವತ್ತೂ ನಿಮ್ಮ ಹಿಂದೆ ಇರುತ್ತದೆ. ನೀವು ಕೇಳಿದ ಎಲ್ಲ ಕೆಲಸಗಳನ್ನು ಇಲಾಖೆ ಎಂದಿಗೂ ಕೂಡ ಮಾಡುತ್ತೆನ್ನುವಂತಹ ಭರವಸೆಯನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನೆರಡು